ಇದ್ಯಾರೊಪ್ಪರು ಇದನ್ನ ನಾವು ಒಪ್ಪಕ್ಕಿಲ್ಲ. ಹಾ ಆಡೋ ಐಕಳ ಕೈಯಾಗೆ ತಂಡದ ನಾಯಕನ ಪಟ್ಟ ಕಟ್ಟಕಾಯ್ತದ. ಯಾಕರ್ಲ ದೇವ್ರು ಹೊರ ಕೊಟ್ರು ಪೂಜಾರಿ ಕೊಡಕ್ಕಿಲ್ಲ ಹಂಗ ಮಾತಾಡ್ತೀರಾ? ನಿಮ್ದೇನ್ರಲ್ಲ ಕಡ್ಡಿ ಅಡ್ಡ ಅಳ್ಳಾಡ್ಸೋದಲ್ಲಿ? ನನ್ ಮಗಂಗೆ ಏನ್ ಕಮ್ಮಿ ಆಗಿದೆ ಅಂತ ಬೇಡ ಅಂತೀರಾ ನೀವು? ಈಟ್ ವರ್ಷ ಅವನೇ ತಂಡ ಕಟ್ಕೊಂಡು ಆಡಿದ ಅನುಭವ ಇಲ್ವೇನ್ರಲ್ಲ ಅವನಿಗೆ? ಪರಸಮ್ ಗೌಡ್ರ, ನಿಮ್ಮ ಮಗ ಯಾವ್ದ್ರಲ್ಲೂ ಕಮ್ಮಿ ಇಲ್ಲ ಅಂತ ನಮಗ್ ಸಂದ ಗೊತ್ತು. ಆದ್ರೆ ನಮ್ ಗೌಡ್ರ ಮುಂದೆ ನಿಂತ್ಕೊಂಡ್ರೆ ಎಲ್ಲಾದ್ರಲ್ಲೂ ಕಮ್ಮಿನೇಯ. ಹಾ, ಕಬಡ್ಡಿ ಆಟ ಶುರುವಾದಾಗ್ಲಿಂದಲೂ ಗೆಲ್ತಾ ಬರ್ತಾ ಇರೋದು ನಮ್ಮ ರಂಗೇಗೌಡ್ರ ತಂಡ. ಈಗ ಈ ಗೋಪಾಲ್ ಗೌಡನ್ಗೆ ತಂಡದ ನಾಯಕತ್ವ ಕೊಡಕ್ಕಾಯ್ತದ? ನಮ್ ಗೌಡ್ರ ಇರೋ ಗಂಟ ನಮ್ಮ ಹಳ್ಳಿಯಲ್ಲಿ ಕಬಡ್ಡಿ ತಂಡಕ್ಕೆ ಗೌಡ್ರೆ ನಾಯಕರು, ಅವರೇ ಆಡ್ಬೇಕು. ಅದೆಲ್ಲ ನಮ್ಮ ಹಳ್ಳಿ ಜನರ ಆಸೆ, ಅದಕ್ಕೆ ನೀವು ಒಪ್ಕೊಳ್ಬೇಕು. ಲೇ ಸಾಕು, ಸುಮ್ಕಿರಲ್ಲ. ನನ್ನ ಮಗ ಯಾತ್ರಲ್ಲ ಕಮ್ಮಿ ಅವನೇ. ಈತ ಏನಾರ ನಮ್ಮೂರಾಗ ಎರಡೆರಡು ತಂಡ ಮಾಡ್ಕೊಂಡು ಗೋಪಾಲನು ರಂಗೇಗೌಡನು ಬೇರೆ ಬೇರೆ ಆಡಿದ್ರೆ ನನ್ನ ಮಗನೇ ಗೆಲ್ಲೋದು. ಆಟೆ ಅಲ್ಲ, ಈಗಿತ ನಮ್ಮ ತಂಡದಾಗ ಆಡಕ್ಕೆ ನಮ್ಮ ಶಂಕರನ್ ಮಕ್ಕಳು ಇಬ್ರು ಬಂದವ್ರೆ, ಗೊತ್ತಾಯ್ತಾ? ಇವರಿಬ್ರು ಅಕ್ಕಾಡಕ್ಕೆ ಇಳಿದ್ರು ಅಂದ್ರೆ ನಿಮ್ ರಂಗೇಗೌಡ ಅಲ್ಲ ಅಂತ 10 ಜನ ಬಂದ್ರು ಬಡದ್ ಬಾಯಿಗೆ ಹಾಕತ್ತಾರೆ.